ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಪೂರ್ವಕಾಲದಿಂದಲೂ ಅರಬ್, ಪರ್ಷಿಯಾ ದೇಶಗಳ ಕುದುರೆಗಳು ತಮ್ಮ ಎತ್ತರ, ಬೆಡಗು, ಸಾಮರ್ಥ್ಯಗಳಿಗೆ ಪ್ರಸಿದ್ಧವಾಗಿವೆ. ಅಲ್ಲಿಂದ ವ್ಯಾಪಾರಿಗಳು ತರುತ್ತಿದ್ದ ಕುದುರೆಗಳನ್ನು ಯಥೇಚ್ಛ ಹೊನ್ನು ಪಾವತಿಸಿ ಕೊಳ್ಳುತ್ತಿದ್ದ ಶ್ರೀಮಂತ ಗಣ್ಯರಲ್ಲಿ ಮೈಸೂರು ಒಡೆಯರ್ ವಂಶದ ರಾಜರು ಸೇರಿದ್ದರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲ. ವಿದೇಶಿ ವ್ಯಾಪಾರಿಯೊಬ್ಬ ಮೈಸೂರಿಗೆ ತಂದಿದ್ದ ಕುದುರೆಯೊಂದು ಎಲ್ಲರ ಗಮನ ಸೆಳೆಯೋ ಹಾಗಿತ್ತು. ಹಣೆಯ ಮೇಲೆ ಬಿಳಿ ಚುಕ್ಕೆ, ಕಾಲುಗಳು, ಬಾಲದ ತುದಿಯೂ ಬೆಳ್ಳಗಿದ್ದ ಕೆಂಬಣ್ಣದ ಆಕರ್ಷಕ ಅಶ್ವ. ಕಥೆಗಳಲ್ಲಿ ಪಂಚಕಲ್ಯಾಣಿ ಕುದುರೆ ಎಂದು ವರ್ಣಿತವಾದ ಕುದುರೆ. ಮಹಾರಾಜರ ಗಮನವನ್ನೂ ಸೆಳೆದ ಆ ಕುದುರೆಯನ್ನು ಕೊಳ್ಳಲು ಬಯಸಿದರೆ ವ್ಯಾಪಾರಿ ಹೇಳಿದ್ದೇ ಬೇರೆ. ಜೀನು, ಲಗಾಮು ತೊಡಿಸಿದ್ದ ಆ ಕುದುರೆಯನ್ನು ಸವಾರಿ ಮಾಡಬಲ್ಲ ವೀರನಿಗೆ ಆ ಕುದುರೆ ಬಹುಮಾನವಾಗಿ ಸಿಗುತ್ತದೆ. ಸವಾರಿ ಮಾಡಲಾಗದವರು ಸೋಲನ್ನು ಒಪ್ಪಿ 10,000 ವರಹಗಳನ್ನು ವ್ಯಾಪಾರಿಗೆ ಕಾಣಿಕೆಯಾಗಿ ಸಲ್ಲಿಸಬೇಕು. ಆತನ ಸವಾಲನ್ನು ಸ್ವೀಕರಿಸಿ ಕೇವಲ ಉತ್ಸಾಹದಲ್ಲಿ ಮುಂದೆ ಬಂದವರಿರಲಿ, ಅಶ್ವ ಸವಾರಿಯಲ್ಲಿ ಪರಿಣಿತರಾದವರು ಕುದುರೆ ಏರಲಾರದೆ ಒದೆಸಿಕೊಂಡು ದೂರ ಸರಿದರು. ವಿಷಯ ಎಲ್ಲೆಡೆ ಹರಡಿತು. ಅರಮನೆ ಎದುರಿನ ಮೈದಾನದಲ್ಲಿ ಹುಲ್ಲು ಬೇಯುತ್ತಿದ್ದ ಕುದುರೆಯನ್ನು ನೋಡುವುದಕ್ಕೆ ದೊಡ್ಡ ಜನಜಾತ್ರೆ ಸೇರುತ್ತಾಯಿತು. ಸವಾರಿ ಮಾಡಲು ಯತ್ನಿಸಿ ಕುದುರೆಯಿಂದ ಒದೆಸಿಕೊಳ್ಳಲು ಈಗ ಯಾರೂ ಸಿದ್ಧರಿರಲಿಲ್ಲ. ತಮ್ಮ ಸಂಸ್ಥಾನಕ್ಕೆ ಅಪಮಾನವಾಯಿತಲ್ಲ ಎಂದು ಮಹಾರಾಜರಿಗೂ ಚಿಂತೆ ಆಯಿತು. ಈ ಕುದುರೆಯನ್ನು ನೋಡಲು ಬಂದವರಲ್ಲಿ ನಾರಾಯಣಪ್ಪ ಎಂಬ ಕೃಷಕಾಯದ ಬ್ರಾಹ್ಮಣ ಯುವಕನು ಇದ್ದ. 2-3 ದಿನ ಕುದುರೆಯ ಚಲನವಲನಗಳನ್ನು ಪರಿಶೀಲಿಸಿದ ಅವನಿಗೆ ತಾನು ಈ ಕುದುರೆ ಏರಬಲ್ಲೆ ಎಂಬ ವಿಶ್ವಾಸ ಮೂಡಿತು. ತನ್ನ ಊರಿನ ಮನೆಯಲ್ಲಿ ಕುದುರೆಗಳನ್ನು ಸಾಕಿ ಬೆಳೆಸಿದ್ದ ಅನುಭವ ಇದ್ದ ಆ ಯುವಕ ಅಶ್ವಶಾಸ್ತ್ರದ ಗ್ರಂಥಗಳನ್ನು ಅಭ್ಯಾಸ ಮಾಡಿದವನಾಗಿದ್ದ. ಕುದುರೆಯನ್ನು ತಾನು ಸವಾರಿ ಮಾಡಬಲ್ಲೆನೆಂದು ಅಪರಿಚಿತ ಯುವಕನೊಬ್ಬ ಹೇಳುವುದನ್ನು ಕೇಳಿದ ಎಲ್ಲರಿಗೂ ಅಚ್ಚರಿ. ಮೊದಲೇ ತೆಳ್ಳಗೆ ಹಾರಿ ಹೋಗುವ ಹಾಗಿದ್ದೀಯಾ, ಈಗ ಒದೆಸಿಕೊಂಡು ಸತ್ತೇ ಹೋಗುತ್ತೀಯಾ ಎಂದು ಕುದುರೆ ಮಾಲೀಕ ಅಪಹಾಸ್ಯ ಮಾಡಿದ್ದನ್ನು ಯುವಕ ಅಲಕ್ಷಿಸಿದ. ಮಾತೆಲ್ಲ ಆಮೇಲೆ, ಮೊದಲು ಕುದುರೆಗೆ ಹೊದೆಸಿದ ಥಡಿ, ಜೀನು, ಲಗಾಮು ಏನೇನಿದೆಯೋ ಎಲ್ಲ ತೆಗೆದುಹಾಕು ಎಂದ. ಯುವಕನ ಅಪೇಕ್ಷೆಯಂತೆಯೇ ಎಲ್ಲವನ್ನು ತೆಗೆಯಲಾಯಿತು. ತನ್ನನ್ನು ಸಮೀಪಿಸಿದ ಯುವಕನನ್ನು ಗುದ್ದಿ ತಳ್ಳಲು ಕುದುರೆ ಪ್ರಯತ್ನಿಸುತ್ತಿರುವಂತೆಯೇ ಯುವಕ ಅದರ ಮುಖಕ್ಕೊಂದು ಪೆಟ್ಟು ಕೊಟ್ಟ. ಮಂಡಿಯಿಂದ ಎದೆಯ ಭಾಗಕ್ಕೆ ಗುದ್ದಿದ. ಎಡಗೈಯಿಂದ ಕುದುರೆಯ ಹೆಗಲ ಕೇಶವನ್ನು ಬಿಗಿಯಾಗಿ ಹಿಡಿದ. ಆಗ ಬೆನ್ನು ಬಾಗಿಸಿದ ಕುದುರೆಯ ಮೇಲೇರಿ ಕುಳಿತುಬಿಟ್ಟ. ಜನರ ಘೋಷದ ನಡುವೆ ಈಗ ಕುದುರೆ ವೇಗವಾಗಿ ಓಡತೊಡಗಿತು. ದೊಡ್ಡ ಕೆರೆ ಏರಿಯ ಮೇಲೆ ಕುದುರೆಯನ್ನು ಓಡಿಸಿದ ತರುಣ ಕುದುರೆಯನ್ನ ಕೆರೆಯ ಕೆಸರಿಗೆ ಇಳಿಸಿದ. ಆಯಾಸಗೊಳ್ಳುವಂತೆ ಮಾಡಿದ. ಕೆರೆಯಲ್ಲಿ ಈಜಾಡಿಸಿ ಹೊರಡಿಸುವ ಹೊತ್ತಿಗೆ ಕುದುರೆ ಬಳಲಿ ಯುವಕನಿಗೆ ಶರಣಾಗಿತ್ತು. ಹರ್ಷಿತರಾದ ಮಹಾರಾಜರು ಆ ತರುಣನನ್ನು ಸನ್ಮಾನಿಸಿ ಪೂರ್ವೋತ್ತರಗಳನ್ನು ವಿಚಾರಿಸಿದರು. ಪೂರ್ಣಯ್ಯನ ಛತ್ರದಲ್ಲಿ ತಂಗಿದ್ದ ಆತನ ಹೆಸರು ನಾರಾಯಣಪ್ಪ. ಕಡೂರು ಸಮೀಪದ ಸಖರಾಯಪಟ್ಟಣದ ಬ್ರಾಹ್ಮಣ ಕುಟುಂಬದವನು ಎಂದು ತಿಳಿಯಿತು. ಅರಮನೆಯ ಕುದುರೆಲಾಯದ ಮುಖ್ಯಸ್ಥನಾಗಿ ನೇಮಕಗೊಂಡ ನಾರಾಯಣಪ್ಪ ತನ್ನ ಕರ್ತವ್ಯ ನಿಷ್ಠೆಯಿಂದ ಮಹಾರಾಜರ ಕೃಪೆಗೆ ಪಾತ್ರನಾದ. ಮುಂದೆ ಸೊನ್ನಲಿಗೆ ಗ್ರಾಮದಲ್ಲಿ ದಂಗೆ ಎದ್ದ ಗುಂಪನ್ನು ನಿಯಂತ್ರಿಸಲು ರಾಜರ ಅಪ್ಪಣೆಯಂತೆ ನಾರಾಯಣಪ್ಪನೇ ಸೈನ್ಯದ ದಳವೊಂದರ ನಾಯಕನಾಗಿ ಹೋಗಿ ಯಶಸ್ಸು ಸಾಧಿಸಿದ. ಸಂತುಷ್ಟರಾದ ಅರಸರು ನಾರಾಯಣಪ್ಪನಿಗೆ ನಾಯಕ್ ಎಂಬ ಪದವಿಯನ್ನು ದಯಪಾಲಿಸಿ ಆತನ ಊರಿನಲ್ಲಿ ತಮ್ಮ ಖಾಸಾ ಖಾತೆಯಿಂದ ಸೇವಾ ಇನಾಮು ರೂಪದಲ್ಲಿ ಸಾಕಷ್ಟು ಜಮೀನು ನೀಡಿ ಗೌರವಿಸಿದರು. ನಾರಾಯಣಪ್ಪನವರ ವಂಶಜರು ಇಂದಿಗೂ ನಾಯಕ್ ಮನೆತನ ಎಂಬ ಹೆಸರಿನಿಂದ ಸಖರಾಯ ಪಟ್ಟಣದಲ್ಲಿ ನೆಲೆಸಿದ್ದು ಉಂಬಳಿ ಭೂಮಿಯ ಮಾಲೀಕರಾಗಿ ಸ್ಥಾನಮಾನ ಪಡೆದಿದ್ದಾರೆ. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.